ಹೆಂಗೆ ಅನಿಸ್ತಾ ಇದೆ ಹೊಸದಾಗಿ ನೋಡ್ಕೊಳ್ಳೋದಕ್ಕೆ ಈ ಥರ? ಮೊದಲನೇ ಎಲ್ರಿಗೂ ನಮಸ್ಕಾರ. ಬರಲಿ ಚಪ್ಪಾಳೆ ವಿಸಿಲ್ಸ್ ಎಲ್ಲ ಬರ್ಬೋದು. ಈ ಸಿನಿಮಾ ಎಲ್ಲದರಲ್ಲೂ ಹೊಸದು ನನಗೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಟೈಟ್ಲು ಬ್ರ್ಯಾಟ್. ನನ್ನನ್ನು ಬ್ರ್ಯಾಟ್ ಅಂದ್ಕೊಂಡ್ರಲ್ಲ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಕೇಳಿದೆ, ಪಕ್ಕಾ ಸೂಟ್ ಆಗುತ್ತೆ ಕೃಷ್ಣ ಅವ್ರಿಗೆ ಅಂದರು. ಹೆಂಗೆ ನನಗೂ ಗೊತ್ತಿಲ್ಲ. ಸೊ ಫಸ್ಟು ಬ್ರ್ಯಾಟ್, ಅದೇ ಡಿಫ್ರೆಂಟ್ ನನಗೆ. ಅದಾದಮೇಲೆ ಹೇರ್ ಕಟ್ಟು, ಹೇರ್ ಸ್ಟೈಲು, ನನ್ನ ಗೆಟಪ್ಪು ಆ್ಯಂಡ್ ಇಡೀ ಸಿನಿಮಾ ಕತೆ, ಮ್ಯಾನರಿಸಮು ಪ್ರತಿಯೊಂದು. ಅಂದರೆ ನಾನು ಇದುವರೆಗೂ ಏನು ಆ ಥರದ್ದು ಮಾಡೂ ಇಲ್ಲ, ಆ ಥರ ಕಾಣಿಸ್ಕೊಂಡು ಇಲ್ಲ, ಆ ಥರ ಯೋಚನೆ ಮಾಡಿರಲಿಲ್ಲ. ಸೊ ಆ ಥರ ತುಂಬ ವಿಭಿನ್ನವಾದ್ದು. ಈಗ ಇದೊಂದು ಸ್ಪೆಷಲ್ ನಂಬರ್ ಸಾಂಗ್ ನೋಡ್ಬೋದು, ಅದರಲ್ಲೂ ಕೂಡ ಡ್ಯಾನ್ಸ್ ಆಗ್ಬೋದು, ಗೆಟಪ್ ಆಗೋದು, ಅದು ಫುಲ್ ವಿಭಿನ್ನವಾಗಿದೆ. ಸೊ ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಸೊ ನಾನು ಮಜಾ ಮಾಡಿದ್ದೀನಿ. ಇಲ್ಲ, ಅದು ಗೊತ್ತಾಗ್ತದೆ ಸಾಂಗಲ್ಲಿ ಏನು ಅಷ್ಟು ಹೆವಿ ಸ್ಟೆಪ್ಸ್ ಎಲ್ಲ ಹಾಕಿ, ಲುಂಗಿ ಎಲ್ಲ ಹಾಕಿ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ. ನಾನು ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿ 4-5 ವರ್ಷ ಆಗೋಗಿತ್ತು. ಯಾವ ಫಿಲ್ಮಲ್ಲಿ ಡ್ಯಾನ್ಸ್ ಇರ್ತಿರ್ಲಿಲ್ಲ. ಹೌದು, ಆ್ಯಕ್ಚುಲಿ ಅಲ್ವಾ. ಸಡನ್ನಾಗಿ ಡ್ಯಾನ್ಸ್ ಇದೆ ಅಂದರು. ಆಮೇಲೆ ನೋಡಿದ್ರೆ ಮ್ಯೂಸಿಕ್ ಎಷ್ಟು ಜೋರಾಗಿದೆ, ಆ ಸ್ಟೆಪ್ಸ್ ನೋಡಿ ಇನ್ನೂ ಗಾಬರಿ ಆಗೋದೆ. ಖಂಡಿತವಾಗ್ಲಿ ಎಲ್ಲಿ ನಮ್ಮ ಬಾಳುಗೆ ಮತ್ತು ನಮ್ಮ ಹಿಂದೂ ನಾಗರಾಜ್ ಅವ್ರಿಗೆ ಬಲ್ಲಿ ಜೋರಾದ ಚಪ್ಪಾಳೆ. ಇನ್ನೊಂದ್ಸಲಿ ಅದ್ಭುತವಾದ ಸಾಂಗ್. ಆ್ಯಂಡ್ ಶಶಾಂಕ್ ಸರ್ ಹೇಳ್ತಾ ಇದ್ರು, ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ನಮ್ಮ ನಿರ್ಮಾಪಕರು ಅಂತ ಹೇಳ್ತಾ ಇದ್ರು. ಸಾರ್ ಅವ್ರನ್ನೇ ಹಾಕೊಳ್ಳಿ ಸಾರ್ ಅಂತ ಹೇಳಿದ್ರಂತೆ. ಅಲ್ಲ ಮಂಜು ಸರ್, ನೀವೇನು ಈಗ ಸಾಂಗ್ ನೋಡಿದ್ರೆ ಆ್ಯಕ್ಚುಲಿ ಒಂದು ಅಂದರೆ ಅದು ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ. ಆಮೇಲೆ ನಿಮ್ಗೊಂದು ದೊಡ್ಡ ಸಿನಿಮಾ, ದೊಡ್ಡ ಅಂದರೆ ಒಂದು ಸೆಟ್ ಆಗ್ಬೋದು, ಅದು ಮೇಕಿಂಗ್ ಆಗ್ಬೋದು. ಅಂದರೆ ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮು ಈ ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಶಶಾಂಕ್ ಸರ್ ಅಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ. ಅದಕ್ಕೆಲ್ಲ ನಮ್ಮ ಮಂಜು ಸರ್, ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಬ್ಬರು ನಿರ್ಮಾಪಕರು ಅಷ್ಟೊಂದು ಕೊಟ್ಟರೆ ಮಾತ್ರ ಆ ಥರದೊಂದು ಕನಸು ಕಾಣಕ್ಕೆ ಸಾಧ್ಯ. ಇಲ್ಲ, ಆ್ಯಕ್ಚುಲಿ ನಾನು ಅದೇ ನೋಡ್ತಾ ಇದ್ದೆ, ಯಾವುದೋ ಒಂದು ಗ್ಲಿಮ್ಸ್ ಅಲ್ಲಿ ಅವರು ಕಾಣಿಸ್ಕೋತಾರೆ. ಮೋಸ್ಟ್ಲಿ ಸಿನಿಮಾದಲ್ಲಿ ಅದೊಂದು ಇದಿದೆ, ಪ್ರತೀತಿ ಇದೆ. ಈ ಪ್ರೊಡ್ಯೂಸರು ಬಂದು ಲಾಸ್ಟಲ್ಲಿ ಬಂದು ಹಿಂಗೆಲ್ಲ ಅನ್ಬಿಟ್ಟು ಹೋಗೋದೊಂದಿದೆ. ಇಲ್ಲ, ಅದೆಲ್ಲ ಏನು ಮಾಡಿಲ್ವಾ, ಸುಮ್ಮನೆ ಅವರು ಶೂಟಿಂಗ್ ಬಂದಿರೋದಷ್ಟೇ. ಹೌದಾ? ಇಲ್ಲ, ಮೋಸ್ಟ್ಲಿ ಅವರು ಡ್ಯಾನ್ಸ್ ಮಾಡ್ಯಾರೇನೋ ಅಂತ ಅಂದ್ಕೊಂಡೆ. ಬಟ್ ಇರಲಿ. ಬಟ್ ಆದರೂ ನಿಮ್ಮ ಮತ್ತು ಶಶಾಂಕ್ ಸರ್ದು ಏನೋ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಮಾಡಾಗಿದೆ ಈಗ ಕೌಸಲ್ಯ ಸುಪ್ರೀತಾ ರಾಮಲ್ಲಿ. ಇದರಲ್ಲಿ ಯಾವ ಥರ ಮ್ಯಾಜಿಕ್ಕು ಕಾಂಬಿನೇಷನ್ನು ಯಾವ ಥರ ಕ್ರಿಯೇಟ್ ಆಗಿದೆ? ಇಲ್ಲ, ಮ್ಯಾಜಿಕ್ ಆಗೋದು ಆ್ಯಕ್ಟ್ರು ಡೈರೆಕ್ಟರ್ ಅನ್ನೋಕ್ಕಿಂತ ಡೈರೆಕ್ಟ್ರಿಂದನೇ. ಯಾಕಂದರೆ ಒಂದು ಸಿನಿಮಾ ಗೆಲ್ಲಕ್ಕೆ ಅಥವಾ ಸೋಲಕ್ಕೆ ಡೈರೆಕ್ಟ್ರೇ ಕಾರಣ. ಸೊ ಒಂದು ಸಿನಿಮಾ ಸಕ್ಸಸ್ ಆಗೋದು, ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಸಾಧ್ಯ ಆಗೋದು ಡೈರೆಕ್ಟ್ರಿಂದನೇ. ಸೊ ಎಂಟೈರ್ ಕ್ರೆಡಿಟ್ ಸರ್ಗೆ ಸೇರಬೇಕು. ಕೌಸಲ್ಯ ಸುಪ್ರೀತಾ ರಾಮ್ ಅದು ನಮ್ಮದೇ ಆ್ಯಕ್ಟ್ರುಗಳು ನಾವು ಎಲ್ಲ ಸಿನಿಮಾಲೂ ಮಾಡ್ತೀವಿ, ಬಟ್ ಅದರ ಬರೀಬೇಕು. ಸೊ ಬರೆಯೋ ತಾಕತ್ತು ಅವ್ರಿಗಿದೆ. ಆ್ಯಂಡ್ ಇದು ಕೂಡ ನಿಮಗೆ ಬ್ರ್ಯಾಟ್ ಅದನ್ನು ಯೋಚನೆ ಮಾಡೋ ರೀತಿ. ಯಾಕಂದರೆ ಕೌಸಲ್ಯ ಆದಮೇಲೆ ಮತ್ತೆ ಇನ್ನೊಂದು ಫ್ಯಾಮಿಲಿ ಮಾಡ್ಬೋದು ಅನ್ನೋದೊಂದು ಜನರಲಿ ಅದಕ್ಕೆ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅದು ಬೇಡ, ಅದು ಬಿಟ್ಟು ಬೇರೆ ಮಾಡ್ತೀನಿ ಅಂತಂದ್ರಲ್ಲ, ಅದು ಅವ್ರ ಧೈರ್ಯ ಆ್ಯಂಡ್ ಅವ್ರ ಸ್ಕ್ರಿಪ್ಟ್ಗಳ ಮೇಲೆ ಇರೋಂಥ ನಂಬಿಕೆ. ಸೊ ಅದನ್ನು ಮಾಡ್ತಾ ಬಂದಿದ್ದಾರೆ ಇದುವರೆಗೂ. ಸೊ ಪ್ರತಿಯೊಂದು ಸಿನಿಮಾನೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಕೊಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ನನಗೆ ನನ್ನ ಕೆರಿಯರಲ್ಲಿ ಇದೊಂದು ಡೆಫಿನೆಟ್ ಒಂದು ವಿಭಿನ್ನವಾದ ಒಂದು ಪ್ರಯತ್ನ. ಆ್ಯಂಡ್ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ. ಭಾಳ ಮಜಾ ಕೊಡುತ್ತೆ. ಅದನ್ನೇ ಕೇಳಂತಿದೆ ಜನರು ಈ ಒಂದು ಸಿನಿಮಾ ಅಂದರೆ ಬ್ರ್ಯಾಟ್ ಸಿನಿಮಾಯಿಂದ ಡಾರ್ಲಿಂಗ್ ಕೃಷ್ಣದಿಂದ ಏನು ಹೊಸದನ್ನು ನಿರೀಕ್ಷಿಸ್ಬೋದು? ಪ್ರತಿಯೊಂದು ಹೇಳಿದ್ನಲ್ಲ ನಿಮಗೆ, ನನ್ನ ಲುಕ್ಕಿಂದ ಹಿಡಿದು ನನ್ನ ಮ್ಯಾನರಿಸಮಿಂದ ಹಿಡಿದು ಅದು ಹೇಳಿದ್ನಲ್ಲ, ಒಳ್ಳೆಯವ್ರಿಗೆ ನೋಡದೇ ಇರೋ ಕೃಷ್ಣನ ಈ ಸಿನಿಮಾ ನೋಡ್ಬೋದು. ನಾನು ಅಲ್ವೇ ಇಲ್ಲ, ಅದು ನಾನಲ್ಲ. ಸಿನಿಮಾ ಹೆಸರು ನಾನಲ್ಲ ಅಂತಲೇ ಇರಬೇಕಾಯ್ತು. ಶಶಾಂಕ್ ಸರ್ದು ಕತೆ, ಶಶಾಂಕ್ ಸರ್ದು ಕ್ಯಾರೆಕ್ಟರ್ ಮೋಸ್ಟ್ಲಿ ಅವರೇ ಆಗಿದ್ರೇನೋ ಗೊತ್ತಿಲ್ಲ ಬ್ರ್ಯಾಟ್. ಯಾಕೋ ತುಂಬ ಡೌಟ್ ಆಗ್ತಾರೆ. ಸಿನಿಮಾ ನೋಡಿದ್ಮೇಲೆ ಅವ್ರದ್ದೊಂದು ಸ್ಪೆಷಲ್ ಸಂದರ್ಶನ ಮಾಡಬೇಕು. ಯಾಕೆಂದರೆ ಅವ್ರಿಗೆ ಐಡಿಯಾ ಇದ್ದಿದ್ದೆಲ್ಲ ತೆಗೆದು ಕೃಷ್ಣ ಅವ್ರ ಕೈಯಲ್ಲಿ ಮಾಡಿಸ್ಯಾರೆ ಅಂದರೆ ಅಂಥದ್ದು ಏನು ನಡೆದಿರ್ಬೋದು ಅನ್ನೋದೊಂದು ನನಗೆ ಕುತೂಹಲ. ನೋಡೋಣ ಮುಂಬರೋ ದಿನಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾತಾಡಿಸ್ತೀನಿ. ಬಟ್ ಸದ್ಯಕ್ಕೆ ಯು ಆರ್ ಲುಕಿಂಗ್ ಫೆಂಟ್ಯಾಬ್ಯುಲಸ್. ಸೊ ನಿಮ್ಮಿಬ್ಬರ ಜೋಡಿ, ಮನೀಶ್ ಅವರು ಕೂಡ ತುಂಬ ಕ್ಯೂಟಾಗಿ ಕಾಣ್ತಾರೆ. ಸೊ ನೀವಿಬ್ಬರ ಜೋಡಿ ಮೋಡಿ ಮಾಡಲಿ. ಈ ಸಿನಿಮಾ ನಿಮ್ಗೆ ಇನ್ನೊಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಮುಂಚೆನೇ ಹೇಳ್ಬಿಡ್ತೀನಿ, ನಮ್ಗೆ ಗೊತ್ತಿದ್ದು ಇಟ್ಟಾಗುತ್ತೆ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಲೆ ಕೃಷ್ಣಗೆ, ಡಾರ್ಲಿಂಗ್ ಕೃಷ್ಣ, ಜೋರ ಚಪ್ಪಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.